ಸಾಮಾನ್ಯವಾಗಿ ಆಟೋ ಚಾಲಕರು ಅಂದರೆ ಎಲ್ರಿಗೂ ಅಷ್ಟಕ್ಕಷ್ಟೇ. ಆದರೆ ಇಲ್ಲೊಬ್ಬ ಆಟೋ ಚಾಲಕರಿದ್ದಾರೆ. ಅವರು ಎಲ್ಲರಂತಲ್ಲ. ಅವರ ಆಟೋದಲ್ಲಿ ಪ್ರಯಾಣಿಸಿದರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ಅದ್ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಇದು ಮಹದೇವಪುರದ ಕ್ರಿಸ್ಟಿಯವರ ಆಟೋ. ನೋಡೋದಕ್ಕೆ ಮಾಮೂಲಿ ಆಟೋದಂತೆ ಕಾಣುತ್ತೆ, ಆದ್ರೂ ಇದರಲ್ಲಿ ದೊಡ್ಡ ಪುಸ್ತಕದ ಭಂಡಾರವೇ ಇದೆ. ಪುಸ್ತಕ ಇಷ್ಟವಾದ್ರೆ ಹಣ ಪಡೆದುಕೊಳ್ಳದೆ ಉಚಿತವಾಗಿ ಪುಸ್ತಕ ನೀಡ್ತಾರೆ. ಇವರ ಮುಖ್ಯ ಉದ್ದೇಶ ನೊಂದ ಮನಸ್ಸಿಗೆ ಸಾಂತ್ವನ ಹೇಳೋದು. ನಾವೊಂದು 10-12 ವರ್ಷದಿಂದ ಈ ಬುಕ್ ಇಶ್ಯೂ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಗಾಡಿಯಲ್ಲಿ ಯಾಕೆ ಇಟ್ಟಿದ್ವಿ ಅಂದರೆ, ನಾವೊಂದು ಕಾಲದಲ್ಲಿ ನಮಗೂ ಟೆನ್ಷನು, ಭಾಳ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು. ಈ ಥರ ದೇವ್ರ ಬುಕ್ ಓದುವಾಗ ನಮಗೂ ಸಮಾಧಾನ, ಸಂತೋಷ ಸಿಕ್ತು. ಅದೇ ಥರ ಬೇರೆಯವ್ರಿಗೂ ನಮ್ಮ ಗಾಡಿಯಲ್ಲಿ ಬರೋರಿಗೆಲ್ಲ ಸಿಗಬೇಕ್ಬಿಟ್ಟು ಒಂದು ಅಭ್ಯಾಸ ನಮಗೆ. ಆದ್ದರಿಂದ ನಮ್ಮ ಗಾಡಿಯಲ್ಲಿ ಇಟ್ಟಿದ್ವಿ. ತನ್ನ ಆಟೋದಲ್ಲಿ ಬರೋ ಜನರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರ ಮನಸ್ಥಿತಿಗೆ ಹೊಂದುವಂತಹ ಪುಸ್ತಕಗಳನ್ನು ಕೊಡ್ತಾರೆ. ಈ ಆಟೋದಲ್ಲಿ ಪ್ರಯಾಣಿಸೋ ಜನರು ಕೂಡ ಈ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಎಲ್ಲೇ ಹೋಗಿ ಯಾವುದೇ ಆಟೋದವ್ರು ಕೇಳಿ ಬರೀ ಕಿರಿಕೆ ಮಾಡ್ತಾರೆ. ಅದರಲ್ಲಿ ಇಂಥ ಆಟೋದವ್ರು ಬಂದ್ಬಿಟ್ಟು ಬುಕ್ಸನ್ನು ಫ್ರೀಯಾಗಿ ಕೊಡ್ತಾರೆ. ನಮ್ಗೆ ಯಾವ್ದಾದ್ರು ಬುಕ್ ಬೇಕಂದರೆ ಯಾವ್ದು ಬುಕ್ ಬೇಕೋ ಎತ್ಕೊಂಡೋಗಿ ಫ್ರೀ ಅಂದ್ಬಿಟ್ಟು ಕೊಡ್ತಾರೆ. ಅಂದರೆ ನಮಗಿರೋ ಟೆನ್ಷನಲ್ಲಿ ಇಲ್ಲಿ ಆಟೋ ಹತ್ತಿದ್ದಕ್ಕೆ, ಇಲ್ಲಿ ಓದಿದ್ದಕ್ಕೆ ಪರವಾಗಿಲ್ಲ, ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸು, ಮೈಂಡಿಗೆಲ್ಲ ರಿಲ್ಯಾಕ್ಸ್ ಆಯ್ತದೆ. ಒಟ್ನಲ್ಲಿ ಜನರ ಮನಸ್ಸಿಗೆ ಪುಸ್ತಕದ ಮೂಲಕ ಸಾಂತ್ವನ ನೀಡುತ್ತಿರುವ ಕ್ರಿಸ್ಟಿ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.